ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ಇವತ್ತು ವಿಶ್ವ ಪುಸ್ತಕ ದಿನದ ದಿನಾಚರಣೆಯ ಶುಭಾಶಯಗಳು ನನ್ನ ತುಂಬ ಹೃದಯದಿಂದ ಪ್ರಪಂಚದ ಮೂಲೆ ಮೂಲೆಯಲ್ಲಿರಲಿ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ಎಲ್ಲ ಮಾನವರಿಗೆ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ವಿದ್ಯಾ ನಾನಂತೂ ಓದಿಲ್ಲ, ನಾನು 15 ದಿವಸ ಮಾತ್ರ ಸಾಲಲ್ಲಿ ಕುಂತಿದ್ದು. ಈ ಗ್ರಂಥಾಲಯ ಯಾಕೆ ನಡೆಸ್ತಾ ಇದ್ದೀನಿ ಅಂದರೆ, ನಂತರ ಯಾರೂ ಆಗಬಾರ್ದು, ಪ್ರತಿಯೊಬ್ಬರು ಓದೋದು ಕಲಿಯಬೇಕು. ಮತ್ತು ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಕಲಿಯಲು ಮನಸ್ಸು ಮಾಡಲು ಛಲ ಬೇಕು. ಹಾಗೆ ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಹತ್ರ ಕೈ ಚಾಚಬೇಡ, ವಿದ್ಯೆ ಬುದ್ಧಿಗೋಸ್ಕರ ಇನ್ನೊಬ್ಬರ ಹತ್ರ ಕೈ ಚಾಚುವ. ಹಾಗೆ ವಿದ್ಯೆನ ಕಲಿಬೇಕು. ವಿದ್ಯೆ ಕಲಿದೆ ಹೋದರೆ ಮನುಷ್ಯ ಖಾಲಿ ಬೆಂಕಿಪಟ್ಟಣ ಇದ್ದಾಗೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರು ಒಂದು ಮಾತು ಹೇಳಿದ್ದಾರೆ, ನಾಳೆ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ ವಿದ್ಯೆದ ಬಗ್ಗೆ. ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಅಂತ ಅಣ್ಣವರು ಹೇಳಿದರು. ಹಾಗೆ ವಿದ್ಯೆ ಬೇಕು ಪ್ರತಿಯೊಬ್ಬರಿಗೂ. ಮತ್ತು ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತಾ, ಇವತ್ತಿನ ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ಹಿರಿಯವ್ರನ್ನ ಗೌರವಿಸಿ. ಯಾಕಂದರೆ ಹಿರಿಯರನ್ನ ನೀವು ಗೌರವಿಸಿದ್ರೆ ನೀವು ಮಣ್ಣು ಹಿಡಿದ್ರು ಚಿನ್ನ ಆಗುತ್ತೆ. ಇಲ್ಲದೆ ಹೋದರೆ ಹಿರಿಯವ್ರನ್ನ ನೀವು ಗೌರವಿಸ್ತಾ ಹೋದರೆ ಚಿನ್ನ ಹಿಡಿದ್ರು ಮಣ್ಣಾಗುತ್ತೆ. ಎಲ್ರಿಗೂ ದೇವರು ಸದಾ ಸಂತೋಷವಾಗಿರಲಿ, ಖುಷಿಯಾಗಿರಲಿ. ನಿಮ್ಮ ಪ್ರೀತಿಯ ಸೈಯದ್ ಇಸಾಕ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.